ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಕೆಲವೊಬ್ಬರಿಗೆ ಈ ಒಂದು ಪ್ರೋಮೋ ನೋಡಿದಾಗ ಸುಮಾರು ಕ್ವಶನ್ಗಳು ಇಲ್ಲಿ ತಲೆಯಲ್ಲಿ ಬಂದಿರುತ್ತೆ. ಬನ್ನಿ ಅದೆಲ್ಲ ಏನೆಲ್ಲ ಕ್ವಶನ್ಗಳು ಇಲ್ಲಿ ಬಂದಿರುತ್ತೆ, ಮತ್ತಿಲ್ಲಿ ಕಿಚ್ಚನೆ ಮೆಚ್ಚುಗೆ ಚಪ್ಪಾಳೆ ಕೊನೆ ಸತಿ ಯಾರಿಗೆ ಸಿಕ್ಕಿದೆ, ಯಾರಿಗೆ ಸಿಗ್ಬೋದು ಅಂತಂದ್ಬಿಟ್ಟು ಸುಮಾರು ಜನ ಇಲ್ಲಿ ವೆಯ್ಟ್ ಮಾಡ್ತಿದ್ರಲ್ಲ. ಖಂಡಿತವಾಗ್ಲೂ ಈಗ ಯಾರಿಗೆ ಸಿಕ್ಕಿದೆ ಅಂತ ಇಲ್ಲಿ ಗೊತ್ತಾಗಿದೆ. ನೋಡಿ, ಫಸ್ಟ್ ಇಲ್ಲಿ ಪ್ರೋಮೋದು ಜಲಕ್ ನೋಡ್ಬಿಡೋಣ, ಆ ನಂತರ ಒಂದೊಂದೇ ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಹೋಗೋಣ. ಎಲ್ಲೆಲ್ಲಿಂದ ಅವಮಾನಗಳಾಗ್ತಾವೋ ಹೋರಾಡಿ ಯಾವತ್ತು ಅದೇ ಬಾಯಿಗಳಿಂದ ನಾವು ಹೊಗಳಿಸ್ಕೋತೀವಲ್ಲ, ಅಲ್ಲೇ ಗೆಲುವಿನ ಪ್ರಾರಂಭ. ಎಸ್, ಇಲ್ಲಿ ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ದೂರಿದವರ ಬಾಯಲ್ಲೇ ಬೇಷ್ ಅನಿಸಿಕೊಂಡವರಿಗೆ ಕಿಚ್ಚನ ಚಪ್ಪಾಳೆ ಅಂತ ಅಂದ್ಬಿಟ್ಟು. ನಿನ್ನೆ ಅಷ್ಟೇ ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ದೆ. ಹೌದು, ಮನೆಯವರೆಲ್ರಿಗೂ ಕೂಡ ಅವ್ರು ಕೆಟ್ಟವರಾಗಿ ಕಾಣಿಸ್ಬೋದು, ಅದೇ ಕಿಚ್ಚ ಸುದೀಪ್ ಸರ್ ಕಣ್ಣಲ್ಲಿ ಅವರು ಒಳ್ಳೆಯವರಾಗಿ ಕಾಣಿಸ್ಬೋದು ಅಂತ ಅಂದ್ಬಿಟ್ಟು. ಮತ್ತೆ ಉತ್ತಮ ಕೂಡ ನಿನ್ನೆ ಎಲ್ಲರೂ ಕೂಡ ಇಲ್ಲಿ ನೋಡಿದ್ರಿ, ಅಶ್ವಿನಿ ಅವರಿಗೆ ಉತ್ತಮ ಸಿಕ್ತು, ಎರಡನೇ ಸತಿಯವರಿಗೆ ಉತ್ತಮ ಸಿಕ್ತಿರೋದು. ಈಗ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಕೂಡ ಇಲ್ಲಿ ಸಿಕ್ಕಿದೆ. ಆದ್ರೆ ಇಬ್ಬರಿಗೆ ಇಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಕ್ಕಿದೆಯಲ್ವಾ, ಸಿಕ್ಕಾಪಟ್ಟೆ ಆಶ್ಚರ್ಯ ಆಗಿರುತ್ತೆ. ಏನಪ್ಪಾ ಒಂದೊಂದು ವಾರ ಇಲ್ಲಿ ಮಿಸ್ ಆಗ್ತಿತ್ತು, ಈ ವಾರ ಇಬ್ಬರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ತಲ್ವಾ ಅಂತ ಕೂಡ ಇಲ್ಲಿ ಆಶ್ಚರ್ಯ ಆಗಿರುತ್ತೆ. ಕೆಲವೊಬ್ರು ಖುಷಿ ಆಗಿರುತ್ತೆ. ಹೌದು, ಅಶ್ವಿನಿ ಅವರಂತೂ ವೆರಿ ಡಿಸರ್ವ್ ಇದ್ರು ಬಿಡಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಗೇಮ್ ಅಂತ ಆಡ್ಕೊಂಡು ಬಂದಿದ್ರು. ಫೈನಲಿಸ್ಟ್ಗೂ ಕೂಡ ಇಲ್ಲಿ ಬಂದಿದ್ರು, ಆದ್ರೆ ಗೆಲ್ಲಕ್ಕಾಗ್ಲಿಲ್ಲ. ಫೈನಲ್ ಟಾಸ್ಕ್ ಅಲ್ಲಿ ಧನುಷ್ ಅವ್ರು ಗೆದ್ರು. ಆದ್ರೆ ಧ್ರುವಂತವ್ರು ಏನಪ್ಪಾ ಅಂತ ದೊಡ್ಡ ಸಾಧನೆ ಮಾಡಿದ್ರು ಗೊತ್ತಿಲ್ಲ. ಅದರಲ್ಲೂ ಕೂಡ ಸೀಸನ್ ಫುಲ್ ಅವ್ರ ಮೇಲೆ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಚಪ್ಪಾಳೆ ಕೊಟ್ಟರಲ್ಲ, ಅದೇ ಸ್ವಲ್ಪ ಶಾಕಿಂಗ್ ವಿಚಾರ. ನೋಡಿ, ಇಲ್ಲಿ ಫಸ್ಟ್ ಕಿಚ್ಚ ಸುದೀಪ್ ಸರ್ ಕೇಳೋದೇನಪ್ಪಾ ಅಂತಂದ್ರೆ, ಮನೆ 2 ಭಾಗ ಆಗುತ್ತೆ 2 vs 6 ಅಂತ ಅಂದ್ಬಿಟ್ಟು. ಅಂದ್ರೆ 6 ಜನ ಎಲ್ಲರೂ ಕೂಡ ಒಂದ್ ಕಡೆ, ಇಲ್ಲಿ ಧ್ರುವಂತವ್ರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಇಬ್ಬರೇ ಒಂದ್ ಕಡೆ ಇದ್ವರಲ್ಲ, ಅದಕ್ಕೋಸ್ಕರನೇ ಇಲ್ಲಿ 2 vs 6 ಅಂತ ಕೂಡ ಇಲ್ಲಿ ಹೇಳಿದ್ದು. ಹೌದು, ಕೆಲವೊಂದ್ಸತಿ ಇವ್ರು ಮಾಡೋ ವಿಚಾರಗಳು ಮನೆ ಸ್ಪರ್ಧಿಗಳಿಗೆ ಇಷ್ಟ ಆಗಲ್ಲ. ಯಾಕೆ ಈ ತರ ಆಗೇ ಅಲ್ವಾ, ಯಾವಾಗ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಗಿಲ್ಲಿಯವರು ಇಲ್ಲಿ ಕ್ಯಾಪ್ಟನ್ ಆದಾಗ ಇಲ್ಲಿ ಗಿಲ್ಲಿಯವರು ಅಷ್ಟೇ ಒಂದ್ ಕಡೆ ಇಲ್ಲಿ ಇದ್ರು. ಅವಾಗ ಕಾವ್ಯ ಅವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಮನೆಯವರಿಗೆ ನಾಮಿನೇಷನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬೇಜಾರಿರೋ ಕಾರಣ ಗಿಲ್ಲಿಯವರು ಒಬ್ಬರೇ ಇಲ್ಲಿ ಸಿಂಗಲ್ ಆಗಿ ನಿಂತ್ಕೊಂಡಿದ್ರು. ಆದ್ರೆ ಅವಾಗ ಯಾಕೆ ಈ ವರ್ಡ್ ನ ಯೂಸ್ ಮಾಡ್ಲಿಲ್ಲ, ಇವಾಗ ಮಾತ್ರ 2 vs 6 ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಿದ್ದಾರೆ. ಈ ತರ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಕೆಲವೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡಿದಾಗ ಏನಪ್ಪಾ ನೆಕ್ಸ್ಟ್ ವೀಕ್ ಫಿನಾಲೆ ಇದೆ, ಇಲ್ಲಿ ಗಿಲ್ಲಿಯವರು ಗೆಲ್ತಾರಾ ಇಲ್ವಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಂತೂ ಬಂದ್ಬಿಡುತ್ತೆ. ಹೌದು, ಎಲ್ಲರೂ ಹೇಳ್ತಿದ್ದೀರಾ, ವೋಟ್ ಅಂತೂ ನಾವಿಲ್ಲಿ ಗಿಲ್ಲಿಯವ್ರಿಗೆ ಹಾಕಿದೀವಿ, ಮತ್ತಿಲ್ಲಿ ಬೇಗ ಫಾಲೋವರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಬಿಗ್ ಬಾಸ್ ಮನೆಯೊಳಗಡೆ ಹೋಗೋಕ್ಕೂ ಮುಂಚೆ ಗಿಲ್ಲಿಯವ್ರಿಗೆ 100K ಫಾಲೋವರ್ಸ್ ಇದ್ರು ಅಷ್ಟೇ, ಈಗ 1 ಮಿಲಿಯನ್ ರೀಚ್ ಆಗಿದೆ. ಅಂದ್ರೆ ಅವ್ರು ಎಷ್ಟು ತುಂಬಾ ಜನಗಳಿಗೆ ಇಲ್ಲಿ ಹತ್ರ ಆಗಿದ್ದಾರೆ, ಎಷ್ಟು ಇಷ್ಟಪಡ್ತಿದ್ದಾರೆ ಜನಗಳು ಅವ್ರನ್ನ, ಮತ್ತೆ ಅವರೊಂದು ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿದ್ದಾರೆ. ಟ್ಯಾಟೋ ಎಲ್ಲ ಇಲ್ಲಿ ಹಾಕಿಸ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಪ್ರೋಮೋ ನೋಡಿದಾಗ ಏನ್ ಅನಿಸ್ತಿದೆ ಅಂತಂದ್ರೆ, ಒಂದು ಕ್ವಶನ್ ಮಾರ್ಕ್ ಬರ್ತಿದೆ. ನನಗಂತೂ ನನ್ನ ತಲೆಯಲ್ಲಿ ಬರ್ತಿರೋದು ಒಂದೇ ಕ್ವಶನ್, ಇಲ್ಲಿ ಈ ಸತಿ ಗಿಲ್ಲಿಯವರು ಗೆಲ್ತಾರಾ ಅಂದ್ಬಿಟ್ಟು. ಸುಮಾರು ವಿಡಿಯೋಗಳು ಇಲ್ಲಿ ನಾನು ನೋಡಿದೀನಿ, ಮತ್ತೆ ಸುಮಾರು ವಿಡಿಯೋಗಳು ಕೂಡ ಇಲ್ಲಿ ನಾನು ಮಾಡಿ ಹಾಕಿದ್ದೀನಿ. ಇಲ್ಲಿ ಗಿಲ್ಲಿಯವರು ಗೆದ್ದೇ ಗೆಲ್ತಾರೆ, ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ ಅಂತ ಇಲ್ಲಿ ಹೇಳಿದೆ. ಆದ್ರೆ ಇವಾಗ ಸಣ್ಣದೊಂದು ಡೌಟ್ ಅಂತೂ ನನಗೆ ಇಲ್ಲಿ ಬಂದಿದೆ, ಇಲ್ಲಿ ಗಿಲ್ಲಿಯವರು ಗೆಲ್ತಾರಾ ಅಂತ ಅಂದ್ಬಿಟ್ಟು. ಅದು ಏನಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ 2 vs 6 ಅಂತ ಹೇಳಿದ ತಕ್ಷಣ ಗಿಲ್ಲಿಯವ್ರು ಹೇಳ್ತಾರೆ, ಇವ್ರಿಬ್ಬರನ್ನ ಕಂಡ್ರೆ ಯಾರಿಗೂ ಆಗ್ತಾ ಇರ್ಲಿಲ್ಲ ಅಣ್ಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರು ನಡ್ಕೊಳ್ಳೋ ರೀತಿನೂ ಕೂಡ ಎಲ್ರಿಗೂ ಇಷ್ಟ ಆಗ್ಬೇಕು ಅಂತ ಏನು ಇಲ್ಲ ಅಲ್ವಾ ಬಿಗ್ ಬಾಸ್ ಮನೇಲಿ. ಹೌದು, ಕೆಲವೊಬ್ಬರಿಗೆ ಇಲ್ಲಿ ಅಶ್ವಿನಿ ಅವ್ರ ವ್ಯಕ್ತಿತ್ವ ಇಷ್ಟ ಆಗುತ್ತೆ, ಅವ್ರು ಮಾತಾಡೋ ರೀತಿ ಕೂಡ ಇಲ್ಲಿ ಇಷ್ಟ ಆಗುತ್ತೆ, ಅದೇ ಬೇರೆಯವ್ರಿಗೆ ಇರಿಟೇಷನ್ ಆಗುತ್ತೆ. ಅಂದ್ರೆ ಕೆಲವೊಬ್ರು ಕಂಟೆಸ್ಟೆಂಟ್ ಗಳಿಗೆ. ಈಗ ನೋಡಿ, ಅಶ್ವಿನಿ ಅವ್ರು ಏನೇ ಮಾಡಿದ್ರು ಕೂಡ ಧ್ರುವಂತವ್ರಿಗೆ ಇಷ್ಟ ಆಗುತ್ತೆ, ಧ್ರುವಂತವ್ರು ಏನೇ ಮಾಡಿದ್ರು ಕೂಡ ಅಶ್ವಿನಿ ಅವ್ರಿಗೆ ಇಷ್ಟ ಆಗುತ್ತೆ. ಮನೆಯವ್ರು ಯಾರಿಗೂ ಕೂಡ ಇಲ್ಲಿ ಇಷ್ಟ ಆಗಲಿಲ್ಲ. ಗಿಲ್ಲಿಯವರು ಹೇಗಿದೆಯೋ ಇದ್ದನ್ನ ಇದ್ದಂಗೆ ಹೇಳಿದ್ರು. ಆದ್ರೆ ಧ್ರುವಂತವ್ರ ಮುಖವಾಡ, ನೀವು ಇದು ಕಳಪೆ ಮತ್ತೆ ಇಲ್ಲಿ ಉತ್ತಮ ಕೊಡ್ಬೇಕಾದ್ರೆ ಅವ್ರು ಏನೊಂದು ಮುಖವಾಡ ಹಾಕೊಂಡು ಆಡ್ತಿದ್ರು ಧ್ರುವಂತವ್ರು, ಅವ್ರ ಮುಖವಾಡನ ನೀಟಾಗಿ ಹೊರಗಡೆ ತೆಗ್ದಿದ್ದೆ ಇಲ್ಲಿ ಗಿಲ್ಲಿಯವರು. ಯಾಕಂದ್ರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಅಂತ ಅಂದ್ರಲ್ಲ, ಇಮ್ಮಿಡಿಯೇಟ್ ಆಗಿ ಇಲ್ಲಿ ಧ್ರುವಂತವ್ರು ಸಿಕ್ಕಾಕೊಂಡ್ಬಿಟ್ರು. ಆ ಒಂದು ಮೂಮೆಂಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಕೆಲವೊಬ್ರು ಧ್ರುವಂತವ್ರು ಯಾವ ರೀತಿ ಇಲ್ಲಿ ಚೇಂಜ್ ಆದ್ರು ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಸಿಕ್ಕಾಪಟ್ಟೆ ಇಲ್ಲಿ ಅವರು ಚೇಂಜ್ ಆಗ್ತಾ ಇರ್ತಾರೆ, ನಾಗವಳ್ಳಿ ತರ ಇಲ್ಲಿ ಆಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಅದೇ ರೀತಿ ಚೇಂಜ್ ಆದಂಗೆ ಕಾಣಿಸ್ತು. ಇಲ್ಲಿ ಗಿಲ್ಲಿಯವರು ಹೇಳ್ತಿದ್ದಂಗೆನೆ ನೀನು ಹಾಗೆ ಹೀಗೆ ಅಂತ ಗಿಲ್ಲಿಯವ್ರ ಮೇಲೆ ಇಲ್ಲಿ ಉಲ್ಟಾ ತಿರುಗಿಸ್ಬಿಟ್ಟು ಹೇಳ್ಬಿಟ್ರು. ನಾನು ಹತ್ರ ಹೇಳೇ ಇಲ್ಲ, ಮತ್ತೆ ಇಲ್ಲಿ ತಂದಿಡ್ತಿದ್ಯಾ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ಅಂದ್ರೆ ಪಿಟ್ಟಿಂಗ್ ಇಡ್ತಿದ್ಯಾ, ತಂದಿಡೋ ಕೆಲಸ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಈ ತರ ಸಮಥಿಂಗ್ ವರ್ಡ್ಗಳೆಲ್ಲ ಇಲ್ಲಿ ಯೂಸ್ ಮಾಡಿದ್ರು. ಆದ್ರೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಧ್ರುವಂತವ್ರಿಗೆ. ಮತ್ತೆ ಗೇಮ್ ಅಂತ ಏನ್ ಕೊಟ್ಟಿದ್ರು ಅದನ್ನ ಹಿಡ್ಕೊಂಡು ನಿಂತ್ಕೋಬೇಕಿರೋ, ನೀರೆಲ್ಲ ಎರ್ಚಬೇಕಿತ್ತು. ಅದ್ರಲ್ಲಿ ಗೇಮು ಅಂತ ಕೊಟ್ಟಾಗ ಅದನ್ನ ನೀವು ಯೋಚನೆ ಮಾಡ್ಬಿಟ್ಟು ಆಡ್ಬೇಕು. ಗೇಮು ಅಂತ ಕೊಟ್ಟಾಗ ಹೌದು ಅಲ್ಲಿ ಏನ್ ಹೇಳಿದಾರೆ ಬಿಗ್ ಬಾಸ್ ಅದನ್ನ ಮಾಡ್ಬೇಕು ಅಂತ ಬಿಟ್ಟು, ಇಲ್ಲಿ ಧ್ರುವಂತವ್ರು ಅದನ್ನ ಮಾಡ್ಲೇ ಇಲ್ಲ. ಆದ್ರೂ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಧ್ರುವಂತವ್ರಿಗೆ ಸಿಕ್ಕಿದೆ. ಎಂತ ಆಶ್ಚರ್ಯ ನೋಡಿ. ಕೆಲವೊಂದ್ಸತಿ ಈ ತರ
ಪಾಯಿಂಟ್ಸ್ಗಳು ಬಂದಾಗ ಇಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರಾ, ಅಂತೆಗಳು ಬಂದ್ಬಿಡುತ್ತೆ ಖಂಡಿತವಾಗ್ಲೂ ಮನಸ್ಸಲ್ಲಿ ಎಲ್ರಿಗೂ ಕೂಡ. ನಿಮಗೆ ನಿಜವಾಗ್ಲೂ ಏನು ಅನಿಸ್ತು ವೀಕ್ಷಕರೇ ಈ ತರ ವಿಚಾರಗಳು ನೋಡಿದಾಗ? ಕಿಚ್ಚ ಸುದೀಪ್ ಸರ್ ಇವಾಗ ಏನೊಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಟ್ಟರು, ಅಶ್ವಿನಿ ಅವ್ರು ಬಿಡಿ ವೆಲ್ ಡಿಸರ್ವ್ ಇದ್ರು. ಆದ್ರೆ ಗೇಮ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಇಲ್ಲಿ ಅನ್ಫೇರ್ ಆಗಿ ಗೇಮ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಇಲ್ಲಿ ಇದಾಯ್ತು. ಯಾಕಂದ್ರೆ ಕಾಲ್ನ ಅಲ್ಲಿ ಹಿಡ್ಕೊಂಡು ನಿಂತಿದ್ರು, ಅಂದ್ರೆ ಒಂದು ಸಪೋರ್ಟಿಂಗ್ ಇತ್ತು ಅಂತ ಅಂದ್ಬಿಟ್ಟು ಬಂದಿತ್ತು. ಅಂದ್ರೆ ಅಲ್ಲಿ ಅನ್ಫೇರ್ ಆಗಿ ಆಡಿದ್ರು ಕೂಡ ಇಲ್ಲಿ ಯಾಕೆ ಧ್ರುವಂತವ್ರಿಗೆ ಮತ್ತೆ ಇಲ್ಲಿ ಅಶ್ವಿನಿ ಅವ್ರಿಗೆ ಸಿಕ್ತು ಅಂತ ಅಂದ್ಬಿಟ್ಟು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ. ಅಂದ್ರೆ ಅವ್ರು ಆಡಿರೋದೇ ಕರೆಕ್ಟು, ಇಲ್ಲಿ ಇವರು ರಘು ಅವರು ಮತ್ತೆ ಇಲ್ಲಿ ರಾಶಿಕ್ ಅವ್ರು ಆಡಿದ್ದೇ ತಪ್ಪು ಅನ್ನೋ ರೀತಿ ಆಗ್ಬಿಡುತ್ತಲ್ವಾ. ನೋಡೋಣ ವೀಕ್ಷಕರೇ, ಇನ್ನು ಇವಾಗ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರು ಅಂತ ಅನೌನ್ಸ್ ಆಗಿಲ್ಲ. ಗಿಲ್ಲಿ ಅವರು ಗೆಲ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಫೇರ್ ಆಗಿ ಗೇಮ್ ಆಡ್ದವ್ರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗ್ತದೆ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಏನಾದ್ರೂ ಬೇರೆ ಸಮಥಿಂಗ್ ಆಗಿ ಇಲ್ಲಿ ನಡೀತಿದೆ ಅಂತ ಕೆಲವೊಬ್ರು ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ನಾನು ಕೂಡ ಸುಮಾರು ನೋಡಿದೆ, ಪ್ರೋಮೋ ಬಿಟ್ಟಿದ್ರಲ್ಲ ಕಮೆಂಟ್ಸ್ ಗಳನ್ನ ಇಲ್ಲಿ ಹಾಕಿದ್ರು, ಏನು ಈ ತರ ಕೊಡ್ತಿದ್ರೆ ಕಿಚ್ಚನ ಚಪ್ಪಾಳೆ, ನಿಜವಾಗ್ಲೂ ಕೂಡ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ಸುಮಾರು ಜನ ಇಲ್ಲಿ ಕಮೆಂಟ್ಗಳು ಕೂಡ ಇಲ್ಲಿ ಹಾಕಿದ್ರು. ಒಂದ್ಸತಿ ನೀವು ಕಲರ್ಸ್ ಕನ್ನಡದಲ್ಲಿ ಏನೊಂದು ಪ್ರೋಮೋ ಬಿಟ್ಟಿದ್ದಾರೆ ಅದ್ರದ್ದು ಪ್ರೋಮೋ ಒಂದ್ಸತಿ ಚೆಕ್ ಮಾಡಿ. ವ್ಯಾಲ್ಯೂನೇ ಇಲ್ಲ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಗೆ ಅಂತ ಸುಮಾರು ಜನ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಆ ಒಂದು ಗೇಮ್ ಏನಿತ್ತು ಅದರಲ್ಲಿ ಅನ್ಫೇರ್ ಆಗಿ ಆಡಿದ್ದಾರೆ ಅಂತ ಅಂದ್ಬಿಟ್ಟು ಲೈವ್ ಅಲ್ಲಿ ನೋಡಿದ್ರು ಗೊತ್ತಿರುತ್ತೆ. ಸುಮಾರು ಇಲ್ಲಿ ಟ್ರೋಲ್ಗಳಾಗಿದೆ ಇಲ್ಲಿ ಧ್ರುವಂತವ್ರ ಬಗ್ಗೆ. ಆದ್ರೂ ಕೂಡ ಹಿಂದೊಂದು ಮುಂದೊಂದು ಮಾತಾಡಿದ್ದಾರೆ. ಅಶ್ವಿನಿ ಅವರು ತುಪ್ಪ ತಗೊಂಬಂದು ಸುರಿದ್ರು ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆನೇ ಇಲ್ಲಿ ಅವ್ರು ಮಾತಾಡಿದ್ರು ಕೂಡ ಅದನ್ನ ಗಿಲ್ಲಿ ಅವ್ರು ಹೇಳಿದ್ರು. ಅಂತವ್ರಿಗೆ ಅಂದ್ರೆ ಜೆನ್ಯೂನ್ ಆಗಿರೋರಿಗೆ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗ್ತಲ್ಲ. ಆದ್ರೆ ಯಾಕೆ ಈ ವೀಕು ಕಿಚ್ಚ ಸರ್ ಈ ತರ ಮಾಡಿದ್ರು ಅಂತ ಅಂದ್ಬಿಟ್ಟು ಸುಮಾರು ಜನ ಕಮೆಂಟ್ಗಳನ್ನ ಇಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ನೋಡಿ, ಅದಾಗಿದ ತಕ್ಷಣ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನನ್ನು ಪ್ರತಿ ಸಲ ಇಲ್ಲಿ ಕೆಳಗಿಟ್ಬಿಟ್ಟು ಮಾತಾಡಿದಾಗೂ ಕೂಡ ಐ ಸ್ಟಾರ್ಟೆಡ್ ಫೀಲಿಂಗ್ ಸ್ಟ್ರಾಂಗರ್ ಅಂತ ಇಲ್ಲಿ ಬಂತು ನನ್ನ ಮನಸ್ಸಲ್ಲಿ ಅಂತ ಅಶ್ವಿನಿ ಅವ್ರು ಹೇಳಿದ್ರು. ಹೌದು, ಯಾರಾದ್ರೂ ಇಲ್ಲಿ ರಾಶಿಕ್ ಅವ್ರು ಕೂಡ ಇದನ್ನ ಹೇಳಿದ್ರು, ಉತ್ತಮ ಕೊಡಬೇಕಾದ್ರೆ ಇಲ್ಲಿ ಯಾರು ಎಷ್ಟೇ ಮಾಡಿದ್ರು ಕೂಡ ಅವ್ರು ಏನೊಂದು ಗೇಮ್ ಮಾಡಿದ್ರು ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳಿದ್ರು. ಹೌದಲ್ವಾ, ಇಲ್ಲಿ ಜೆನ್ಯೂನ್ ಆಗಿ ಅವ್ರೆಲ್ಲರೂ ಕೂಡ ಉತ್ತಮ ಕೊಟ್ಟಾಗೇನೆ ಗೊತ್ತಾಗೋದು ಇಲ್ಲಿ ಅಶ್ವಿನಿ ಅವ್ರು ಚೆನ್ನಾಗಿ ಆಡಿದ್ದಾರೆ, ಅವ್ರಿಗೂ ಕೂಡ ಇಲ್ಲಿ ಇಷ್ಟ ಆಗಿದೆ ಅಂತಂದ್ಬಿಟ್ಟು. ಪ್ರತಿ ಸತಿನೂ ಕೂಡ ಅಶ್ವಿನಿ ಅವ್ರು ಇದೇ ರೀತಿಯಲ್ಲಿ ಆಡಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿತ್ತು. ಬಟ್ ಈ ಒಂದೇ ಒಂದು ವೀಕ್ ಅವ್ರು ಯಾವ ತರ ಇವಾಗ ಮಾಡಿದ್ರು ಆಟನ, ಫಸ್ಟ್ ಇಂದನೂ ಕೂಡ ಇದೇ ರೀತಿ ಮಾತಾಡ್ಕೊಂಡು ಬಂದ್ಬಿಟ್ಟು ಎಲ್ಲಾನು ಕೂಡ ಇದ್ದಿದ್ರೆ ಹೌದಪ್ಪ ಸಖತ್ತಾಗಿ ಆಡಿದ್ರು ಅಂತ ಎಲ್ರು ಕೂಡ ಚಪ್ಪಾಳೆ ಹೊಡಿತಿದ್ರು. ಒಂದೊಂದು ವೀಕಲ್ಲಿ ಒಂದೊಂದ್ ತರ ಇಲ್ಲಿ ಚೇಂಜ್ ಆಗ್ತಿದ್ರೆ, ಪ್ರತಿ ವೀಕಲ್ಲೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇದ್ರೆ ಅಶ್ವಿನಿ ಅವರು ಚೇಂಜ್ ಆಗ್ತಾನೆ ಇದ್ರು. ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಇಲ್ಲಿ ಅನಿಸ್ತು ಸಿಂಪತಿ ಕಾಡಂತೆ ಅದು ಇದು ಅಂತ ಬಿಟ್ಟು. ಬಟ್ ಈ ವೀಕ್ ಅಂತೂ ತುಂಬಾ ಚೆನ್ನಾಗಿ ಆಡಿದ್ರು. ಅರೆ ಕಳೆದ ವೀಕ್ಗಳೆಲ್ಲ ಜಾನ್ವಿ ಅವ್ರು ಇರ್ಬೇಕಾದ್ರೆ ಇರ್ಬೋದು, ಗೆಜ್ಜೆ ಸೌಂಡ್ ಮಾಡೋದಿರ್ಬೋದು, ಮತ್ತೆ ಇನ್ನೊಬ್ಬರನ್ನ ಕಚಡ ಅಂತ ಬೈಯೋದಿರ್ಬೋದು, ಈ ತರ ಎಲ್ಲ ಬೈದಾಗ ಏನಾಗುತ್ತೆ ಅಂತಂದ್ರೆ ಅವ್ರ ಜೊತೆ ಯಾರು ಮಾತಾಡಕ್ ಇಷ್ಟಪಡ್ತಾರೆ ಹೇಳಿ. ಮತ್ತೆ ಅವ್ರ ಜೊತೆಲಿ ಇದ್ದಾಗ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ರಾಶಿಕ್ ಅವರು ಹೇಳಿದ್ರು, ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ರು, ಇವನ್ ರಕ್ಷಿತ್ ಅವರು ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರ ಜೊತೆ ಯಾರ್ಯಾರು ಇಲ್ಲಿ ಮಾತಾಡಿದಾರೋ ಸ್ವಲ್ಪ ಕ್ಲೋಸ್ ಆಗಿ ಎಲ್ಲರೂ ಕೂಡ ಹೇಳಿದ್ದಾರೆ, ಇಲ್ಲ ಅವ್ರು ಸರಿ ಇಲ್ಲ. ಸೂರಜ್ ಅವ್ರು ಕೂಡ ಇಲ್ಲಿ ಹೇಳಿದ್ರು ಅವ್ರು ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡ್ಬಿಡ್ತಾರೆ, ಅವ್ರ ಹತ್ರ ಮಾತಾಡಬಾರ್ದು ಅಂತ ಬಿಟ್ಟು ಬಿಗ್ ಬಾಸ್ ಮನೆಯೊಳಗಡೆ ಇದ್ದಾಗ. ಈಗ ನೋಡಿದ್ರೆ ಈ ತರ ಮಾಡಿದಾಗ ಏನಪ್ಪಾ, ನಾವು ಜೆನ್ಯೂನ್ ಆಗಿ ಆಟ ಆಡಬಾರ್ದು, ಜೆನ್ಯೂನ್ ಆಗಿ ಆಟ ಆಡೋರಿಗೆ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಸಿಗಲ್ವಾ ಅಂತ ಬಿಟ್ಟು ಕ್ವಶನ್ ಮಾರ್ಕ್ ಅಂತೂ ಬಂದ್ಬಿಡುತ್ತೆ. ನಿಜವಾಗ್ಲೂ ವೀಕ್ಷಕರೇ, ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಸಿಕ್ಕಿದ್ದು ಅಶ್ವಿನಿ ಅವ್ರಿಗೆ ಮತ್ತೆ ಧ್ರುವಂತ್ ಅವ್ರಿಗೆ. ಅಶ್ವಿನಿ ಅವ್ರಿಗಂತೂ ಈ ವೀಕ್ ಸಿಗ್ಬೇಕಿತ್ತು, ಅದು ಕರೆಕ್ಟ್. ಬಟ್ ಧ್ರುವಂತ್ ಅವ್ರಿಗೆ ಸಿಕ್ತಲ್ವಾ, ಅದು ನಿಮ್ಗೆ ಇಷ್ಟ ಆಯ್ತಾ ಅಥವಾ ಇವ್ರ ಬದಲು ಬೇರೆ ಯಾರಿಗಾದ್ರೂ ಇಲ್ಲಿ ಕೊಡ್ಬೇಕಿತ್ತಾ ಅನ್ನೋದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಧ್ರುವಂತ್ ಅವ್ರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಒಬ್ಬೊಬ್ಬರನ್ನೇ ಕೇಳ್ಕೊಂಡು ಬಂದಾಗ ಹೇಳ್ಬೇಕಲ್ವಾ, ಅದೇ ರೀತಿಯಲ್ಲಿ ಧ್ರುವಂತ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ನನ್ನ ಆಟನ ನಾನು ಆಡ್ತಾ ಇದ್ದೀನಿ, ನಾನು ಏನ್ ಕೊಡ್ಬೇಕು ಕೊಡ್ತಾ ಇದ್ದೀನಿ, ಏನ್ ತಗೋಬೇಕು ತಗೊಂತಾ ಇದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ತಗೊಳ್ಳೋದು ಅಂದ್ರೆ ಈ ರೀತಿನ ಒಬ್ರು ಹೆಣ್ಮಕ್ಳ ಮೇಲೆ ಬ್ಲೇಮ್ ಮಾಡಿ ಈ ಕಳೆದ ಒಂದು ವೀಕ್ ಗಳು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ರಾಶಿಕ್ ಅವರು ಧ್ರುವಂತ್ ಅವ್ರ ಹತ್ರ ಮಾತು ಬಿಡಕ್ಕೆ ಏನಪ್ಪಾ ಕಾರಣ ಅಂದ್ರೆ ಅದೇ ಇಲ್ಲಿ ಆತರ ಎಲ್ಲ ಮಾತಾಡಿದ್ರಲ್ವಾ ಅಂತ ಬಿಟ್ಟು. ಮತ್ತೆ ರಕ್ಷಿತ್ ಅವ್ರನ್ನು ಕೂಡ ಅಷ್ಟೇ ಅವಳು ನಾಟಕ ಆಡ್ತಾಳೆ ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ಬಗ್ಗೆನೂ ಕೂಡ ಹಿಂದೊಂದು ಮುಂದೊಂದು ಮಾತಾಡಿದ್ರು. ಗಾರ್ಡನ್ ಏರಿಯಾದಲ್ಲಿ ಬಂದು ಕುತ್ಕೊಂಡು ತುಪ್ಪ ಎಲ್ಲ ಸುರಿದ್ರಲ್ವಾ, ಅದೆಲ್ಲ ನನಗೆ ಇಷ್ಟ ಆಗಿಲ್ಲ, ಹಾಗೆ ಹೀಗೆ ಏನೋ ಮಾತಾಡ್ಬೇಕು, ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ, ಇರೋದೇ ಒಂದು ವೀಕ್ ಅಲ್ವಾ ಅಂತಂದ್ಬಿಟ್ಟು ಈ ತರ ಎಲ್ಲ ಮಾತಾಡ್ಬಿಟ್ಟು, ಆದ್ರೆ ನಾನು ಕರೆಕ್ಟ್ ಆಗಿ ಆಟ ಆಡ್ತಿದ್ದೀನಿ, ನಾನು ಇನ್ನೊಂದು ಮುಂದೊಂದು ಆಟ ಆಡಿಲ್ಲ, ನಾನು ಜೆನ್ಯೂನ್ ಆಗಿ ಆಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಜೆನ್ಯೂನ್ ಅಂತ ಅಂತಾರ ವೀಕ್ಷಕರೇ? ಖಂಡಿತವಾಗ್ಲೂ ಇಲ್ಲಿ ಧ್ರುವಂತ್ ಅವರು ಜೆನ್ಯೂನ್ ಆಗಿ ಆಟ ಆಡಿದ್ದಾರೆ ಅಂತ ನಿಮಗ್ ಅನಿಸ್ತಾ ಕಮೆಂಟ್ ಅಲ್ಲಿ ತಿಳಿಸಿ. ಅದಾಗಿ ತಕ್ಷಣ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ, ಇಡೀ ವಾರದ ಎಪಿಸೋಡ್ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಅನ್ಸಿದ್ ಒಂದೇ ಅಂತೆ, ಅಂದ್ರೆ ಕಾಣಿಸಿದ್ದು ಒಂದೇ, ಒಂದು ವ್ಯಕ್ತಿನ ಒಂದು ಹಠ ಮತ್ತೆ ಛಲ ಮತ್ತೆ ಫೋಕಸ್ ಏನಿರುತ್ತೆ ಅದೆಲ್ಲ ಇಲ್ಲಿ ಕಾಣಿಸ್ತು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಹೌದು, ಅಶ್ವಿನಿ ಅವರು ಪೂರ್ತಿ ವೀಕ್ ಅವ್ರು ಯಾರು ಏನೇ ಬೈದಿದ್ರು ಕೂಡ ಅವ್ರ ಹಠನ ಅವ್ರ ಛಲನ ಅವರು ಬಿಡ್ಲಿಲ್ಲ. ಒಟ್ಲ ಆಡ್ಬೇಕು ಗೆಲ್ಬೇಕು, ಇವ್ರ ಕೆಲ ಇಲ್ಲಿ ಉತ್ತಮ ತಗೋಬೇಕು ಅಂತ ಅಂದ್ಬಿಟ್ಟು ಅವ್ರು ಕರೆಕ್ಟ್ ಆಗಿ ಆಟ ಆಡಿದ್ರು. ಈ ವೀಕು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು. ಬಟ್ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅಶ್ವಿನಿ ಅವ್ರು ತುಂಬಾನೇ ಒಳ್ಳೆಯವರು. ಆದ್ರೆ ಜಗಳ ಅಂತ ಬಂದಾಗ ಸ್ವಲ್ಪ ಬಾಯಿನ ಹರಿ ಬಿಡೋದಿರ್ಬೋದು, ಇನ್ನೊಬ್ಬರ ಬಗ್ಗೆ ಬ್ಲೇಮ್ ಮಾಡಿ ಹೇಳ್ಬೇಕಾದ್ರೆ ಅವ್ರದ್ದು ಇಲ್ಲಿ ಎಷ್ಟು ಸರಿ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು, ಅದನ್ನ ಇಲ್ಲಿ ಮಾಡ್ಲಿಲ್ಲ. ಈ ವೀಕು ತುಂಬಾ ಚೆನ್ನಾಗಿ ಗೇಮ್ ಅಂತ
ಬಂದಾಗ ಇಲ್ಲಿ ಆಡಿದ್ರು. ಅದಕ್ಕೆ ಮನೆಯವರು ಎಲ್ಲರೂ ಸೇರಿ ಇಲ್ಲಿ ಉತ್ತಮ ಅಂತ ಕೂಡ ಇಲ್ಲಿ ಕೊಟ್ಟಿದ್ದು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳ್ತಾರಲ್ವಾ, ಎಲ್ಲೆಲ್ಲಿಂದ ಅವಮಾನಗಳು ಆಗ್ತಾವೋ ಅಲ್ಲಿ ಹೋರಾಡಿ ಅದೇ ಬಾಯಿಗಳಿಂದ ನಾವು ಹೊಗಳಿಸ್ಕೊಂತೀವಲ್ಲ, ಅಲ್ಲೇ ಗೆಲುವಿನ ಪ್ರಾರಂಭ. ಈ ಸೀಸನ್ ಕಿಚ್ಚನ ಪಂಚಾಯಿತಿಯ ಕೊನೆಯ ಚಪ್ಪಾಳೆ ಇಲ್ಲಿ ಅಶ್ವಿನಿ ಅವ್ರಿಗೆ, ಧ್ರುವಂತ್ ಅವ್ರಿಗೆ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಇನ್ನೊಂದ್ಸತಿ ಇಲ್ಲಿ ಹೇಳ್ತೀನಿ ಒಂದು ವರ್ಡ್ನ, ಯಾಕೆ ಅಂತ ಅಂದ್ಬಿಟ್ಟು, ಎಲ್ಲೆಲ್ಲಿಂದ ಅವಮಾನಗಳು ಆಗ್ತಾವೋ ಅಲ್ಲಿ ಹೋರಾಡಿ ಅದೇ ಬಾಯಿಗಳಿಂದ ನಾವು ಹೊಗಳಿಸ್ಕೊಂತೀವಲ್ಲ, ಅಲ್ಲೇ ಗೆಲುವಿನ ಪ್ರಾರಂಭ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಗೆಲುವಿನ ಪ್ರಾರಂಭ ಈಗ ಆಗ್ಬಿಟ್ಟಿದೆ. ನೆಕ್ಸ್ಟ್ ವೀಕ್ ಇಲ್ಲಿ ಫಿನಾಲೆ ಅಲ್ವಾ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಮತ್ತೆ ಯಾರು ಟಾಪ್ 5 ಒಳಗಡೆ ಬರ್ತಾರೆ ಅಂತ ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಕ್ಯೂರಿಯಾಸಿಟಿ ಇದೆ. ಅದರಲ್ಲೂ ಕೂಡ ಎಲ್ಲರೂ ಹೇಳ್ತಿರೋದು ಒಂದೇ, ಇಲ್ಲಿ ವಿನ್ನರ್ ಯಾರು ಅಂತ ಗೊತ್ತು, ಇಲ್ಲಿ ರನ್ನರ್ ಅಪ್ ಅಷ್ಟೇ ಇಲ್ಲಿ ಪೈಪೋಟಿ ಅಂತ ಅಂದ್ಬಿಟ್ಟು. ಈಗ ಖಂಡಿತವಾಗ್ಲೂ ವಿನ್ನರ್ಗೂ ಕೂಡ ಇಲ್ಲಿ ಪೈಪೋಟಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪಾ ಇದ್ರ ಬಗ್ಗೆ ಮಾತುಕತೆಗಳು ಆಗ್ತಿದೆ ಅಂತಂದ್ರೆ, ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬೇಕಂತ ಅಂದ್ಬಿಟ್ಟು ಎಲ್ಲಾ ಪ್ಲಾನ್ಗಳು ಕೂಡ, ಅಥವಾ ಮಸಾಲ ತಂತಾರ ಅಥವಾ ಏನಂತಾರ, ಈ ತರ ಒಂದು ಪ್ಲಾನಿಂಗ್ ನಡೀತದೆ ಬಿಗ್ ಬಾಸ್ ಟೀಮ್ ಇಂದ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದಕ್ಕೆ ಇಲ್ಲಿ ಗೆಲುವಿನ ಒಂದು ಪ್ರಾರಂಭ ಅಂತ ಕಿಚ್ಚ ಸುದೀಪ್ ಸರ್ ಹೇಳಿದ್ರಲ್ಲ. ನನಗೊಂದು ಪ್ರಶ್ನೆ ಬಂದಿದೆ, ಏನಪ್ಪಾ ಅಂತಂದ್ರೆ, ಇಲ್ಲೇ ಅಂದ್ರೆ ಗೆಲ್ಲೋದು ಅಶ್ವಿನಿ ಅವರ, ಇಲ್ಲಿ ರನ್ನರ್ ಅಪ್ ಆಗೋದು ಗಿಲ್ಲಿ ಅವರ ಅಂತ ಕೂಡ ಇಲ್ಲಿ ಅನಿಸ್ಬಿಡ್ತು. ನೋಡೋಣ ವೀಕ್ಷಕರೇ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಬಂತು ಅಶ್ವಿನಿ ಅವ್ರಿಗೆ, ಧ್ರುವಂತ್ ಅವ್ರಿಗೆ. ಇದನ್ನ ಓಪನ್ ಮಾಡಿಸಿದ ಯಾರು ಕೇಳಿ, ಗಿಲ್ಲಿ ಅವರು ಬಂದ್ಬಿಟ್ಟು ಅಶ್ವಿನಿ ಅವ್ರ ಫೋಟೋನ ಓಪನ್ ಮಾಡಿಸಿದ್ರು. ಯಾಕಂದ್ರೆ ಗಿಲ್ಲಿ ಅವ್ರಿಗೆ ಅಶ್ವಿನಿ ಅವ್ರು ಕಂಡ್ರೆ ಅಷ್ಟಕ್ಕಷ್ಟೇ ಅಂತಾನೆ ಹೇಳ್ಬೋದು. ಬಟ್ ಉತ್ತಮ ಅಂತ ಕೊಟ್ರು, ಅವರು ಜೆನ್ಯೂನ್ ಆಗಿ ಇಲ್ಲಿ ಆಡ್ಕೊಂಡು ಬರ್ತಾ ಇದಾರೆ ಗಿಲ್ಲಿ ಅವರು. ಬಟ್ ಅವ್ರ ಕೈಲಿ ಇಲ್ಲಿ ಓಪನ್ ಮಾಡಿಸಿದ್ರು. ಮತ್ತೆ ರಕ್ಷಿತ್ ಅವ್ರ ಕೈಲಿ ಇಲ್ಲಿ ಧ್ರುವಂತ್ ಅವ್ರದ್ದು ಫೋಟೋ, ಕಿಚ್ಚನ ಮೆಚ್ಚುಗೆ ಫೋಟೋ ಏನಿತ್ತು ಅದನ್ನ ಇಲ್ಲಿ ಓಪನ್ ಮಾಡಿಸಿದ್ರು. ಹೌದು, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, ಕೊಟ್ಟಿದ್ದಾರೆ, ಓಕೆ, ಎಲ್ಲಾನು ಕೂಡ ಓಕೆ ಅನ್ಬೋದು. ಗೆಲುವಿನ ಪ್ರಾರಂಭ ಆಯ್ತು ಅಂತ ಇಲ್ಲಿ ಹೇಳಿದ್ರಲ್ವಾ, ಅಂದ್ರೆ ಇಷ್ಟು ದಿವಸವರೆಗೂ ಅದು ಅಂತ್ಯವಾಗಿತ್ತು. ಈಗ ಅದನ್ನ ಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಟ್ಟಂಗ ಆಯ್ತಾ ಕಿಚ್ಚ ಸುದೀಪ್ ಸರ್, ಇಲ್ಲಿ ಅಶ್ವಿನಿ ಅವರು ಗೆಲ್ತಾರೆ ಅಂತ ಅಂದ್ಬಿಟ್ಟು. ನೋಡೋಣ, ಈ ತರ ಪ್ರಶ್ನೆಗಳಂತೂ ನನಗಂತೂ ಇಲ್ಲಿ ಬಂತು. ಯಾಕಂದ್ರೆ ಗೆಲುವಿನ ಒಂದು ಪ್ರಾರಂಭ ಅಂತ ಹೇಳ್ಬಿಟ್ರಲ್ಲ, ಮೋಸ್ಟ್ಲಿ ಇಲ್ಲಿ ಅಶ್ವಿನಿ ಅವ್ರು ಏನಾದ್ರು ಗೆಲ್ತಾರಾ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಾಗತ್ತೆ. ಇವತ್ತಿನ ಎಪಿಸೋಡ್ ನಲ್ಲಿ ಈಗ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಯಾರ್ಯಾರು ಸೇವ್ ಆಗ್ತಾರೆ ಅಂತ ನೋಡ್ತಾ ಹೋಗ್ಬೇಕಾಗುತ್ತೆ. ಇಷ್ಟೊಂದು ಹೊಗಳಿದ್ದಾರೆ ಅಂತಂದ್ರೆ, ಫಸ್ಟ್ ಇಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಇಲ್ಲಿ ಅಶ್ವಿನಿ ಅವ್ರು ಸೇವ್ ಆಗೋದಂತೂ ಕನ್ಫರ್ಮ್ ಅಂತ ಅನ್ಕೊಂತೀನಿ. ಮತ್ತೆ ಧ್ರುವಂತ್ ಅವರು ಕೂಡ ಇಲ್ಲಿ ಅಷ್ಟೇ ಅಷ್ಟೊಂದು ಹೊಗಳಿದ್ದಾರೆ ಅಂತಂದ್ಮೇಲೆ ಖಂಡಿತವಾಗ್ಲೂ ಇವತ್ತಿನ ಎಪಿಸೋಡ್ ಸೇವ್ ಆಗೇ ಆಗ್ತಾರೆ. ಮತ್ತೆ ಇಲ್ಲಿ ಯಾರು ಹೋಗ್ಬಹುದು ಅಂತ ಅನ್ಕೊಂಡ್ರೆ, ಇಲ್ಲಿ ಧ್ರುವಂತ್ ಅವರು ಇಷ್ಟೊಂದು ಹೋಗ್ಲಿದ್ದಾರೆ ಅಂತಂದ್ರೆ ಅವ್ರು ಹೋಗೋ ಚಾನ್ಸ್ ಕಮ್ಮಿ ಅಂತ ನಾನು ಅನ್ಕೊಂತೀನಿ. ಮತ್ತೆ ಇಲ್ಲಿ ರಾಶಿಕ್ ಅವರು ಹೋಗೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ, ಅಂದ್ರೆ ಅವರು ಎಲಿಮಿನೇಟ್ ಆಗಬಹುದು ಅಂತ ಬಿಟ್ಟು. ಇವರಿಬ್ಬರ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಧ್ರುವಂತ್ ಅವರು ಮತ್ತೆ ಇಲ್ಲಿ ರಾಶಿಕ್ ಅವ್ರನ್ನ ಇಟ್ರೆ, ರಾಶಿಕ್ ಅವರು ಒಂದ್ ಕಡೆ ಸ್ಟಕ್ ಆಗಿರೋದನ್ನ ಬಿಟ್ಟು ಬೇರೆ ಎಲ್ಲಾದ್ರಲ್ಲೂ ಕೂಡ ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮತ್ತೆ ಯಾರಿಗಾದ್ರು ಕೂಡ ಇಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಅಂದಾಗ ಗೇಮ್ ಅಲ್ಲಿ ಅವರು 100% ಎಫರ್ಟ್ ಹಾಕಿದ್ದಾರೆ. ಅಂದ್ರೆ ಒಂಥರ ಧನುಷ್ ಅವರು ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಗೇಮ್ ಅಂತ ಅಂದಾಗ ಅವ್ರಿಗೆ ಗೆಲ್ಬೇಕು ಅಂತಂದ್ರೆ ನಮ್ಮ ಪರಿಶ್ರಮನೂ ಕೂಡ ಅಷ್ಟೇ ಇರಲೇಬೇಕಾಗುತ್ತೆ. ಟಿಕೆಟ್ ಟು ಫಿನಾಲೆ ರೌಂಡ್ ಏನಿತ್ತು, 2 ಸತಿ ಇಲ್ಲಿ ಸಪೋರ್ಟ್ ಮಾಡಿದ್ರು ರಾಶಿಕ್ ಅವರು. 2ರಲ್ಲೂ ಕೂಡ ಇಲ್ಲಿ ಧನುಷ್ ಅವರೇ ಇಲ್ಲಿ ಗೆದ್ರು. ಯಾಕಂದ್ರೆ ಜೊತೆಲಿ ಆಡೋ ಸ್ಪರ್ಧಿ ಅಷ್ಟೊಂದು ಚೆನ್ನಾಗಿ ಆಡಿದಾಗ ಇಲ್ಲಿ ನಮಗೆ ಅದು ಗೆಲುವಿಗೆ ಸಿಕ್ಕಾಪಟ್ಟೆ ಒಂದು ಖುಷಿ ಕೂಡ ತಂದ್ಕೊಡುತ್ತೆ. ಮತ್ತೆ ಗೆಲ್ಲೋದಕ್ಕೂ ಕೂಡ ಅದೇ ಕಾರಣ ಆಗುತ್ತೆ. ಧನುಷ್ ಅವರಂತೂ ಇಲ್ಲಿ ಮರಿಲಿಲ್ಲ. ರಾಶಿಕ್ ಅವ್ರನ್ನು ಕೂಡ ಇಲ್ಲಿ ಕರ್ಸ್ಕೊಂಡು ಒಂದು ಫೋಟೋ ಕೂಡ ಇಲ್ಲಿ ಒರೆಸ್ಕೊಂಡು, ಟಿಕೆಟ್ ಟು ಫಿನಾಲೆ ಏನಂತ ಇಲ್ಲಿ ಇತ್ತು, ಧನುಷ್ ಅವ್ರು ಗೆದ್ರು, ಮತ್ತೆ ಇಲ್ಲಿ ಫೈನಲಿಸ್ಟ್ ಆದ್ರು, ಮೊದಲನೇ ಫೈನಲಿಸ್ಟ್ ಅಂತ ಅಂದಾಗ ಈ ತರದಲ್ಲಿ ನೋಡಿದಾಗ ಧ್ರುವಂತ್ ಅವರು ಇಲ್ಲಿ ಉಳಿಯೋ ಚಾನ್ಸಸ್ ಜಾಸ್ತಿ ಇದೆ. ರಾಶಿಕ್ ಅವರು ಇಲ್ಲಿ ಹೆಲ್ಮೆಟ್ ಆಗೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೇಕು, ಮತ್ತೆ ಯಾವ ಕಾರಣಕ್ಕೆ ಹೋಗ್ಬೇಕು, ಮತ್ತೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಯಾರು ಗೆಲ್ಲಬಹುದು, ಮತ್ತೆ ಇಲ್ಲಿ ಅಥವಾ ಯಾರು ಗೆಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.